ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದನ್ನು ಖಂಡಿಸಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತ್ತು. ಈ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ ಬಸ್ಸಿಗೆ ಕಲ್ಲು ತೂರಾಟ ಮಾಡಿರ್ತಕ್ಕಂಥ ಘಟನೆ ಕೂಡ ನಡೆದಿದೆ. ನಾನೀಗ ಮಂಗಳೂರಿನ ಲಾಲ್ಬಾಗ್ ಜಂಕ್ಷನ್ನಲ್ಲಿದ್ದೇನೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಇದೇ ಬಸ್ಸಿಗೆ ಪ್ರತಿಭಟನೆ ಸಂದರ್ಭದಲ್ಲಿ ಕಲ್ಲು ಬಿದ್ದಿರುವಂಥದ್ದು. ಆದರೆ ಕಲ್ಲು ಹೊಡೆದವರು ಯಾರು ಎನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟ ಆಗಿಲ್ಲ. ಒಂದು ಕಡೆಯಿಂದ ಕಾಂಗ್ರೆಸ್ ಕಾರ್ಯಕರ್ತರು ರಸ್ತೆ ತಡೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಸ್ಟೇಟ್ ಬ್ಯಾಂಕ್ನಿಂದ ಜೋಕಟ್ಟಿಗೆ ಹೋಗುವಂಥ ಈ ಖಾಸಗಿ ಬಸ್, ನಶ್ವ ಹೆಸರಿನ ಈ ಒಂದು ಖಾಸಗಿ ಸಿಟಿ ಬಸ್ ಏನು ಬರ್ತಾ ಇತ್ತು, ಈ ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿರುವಂಥದ್ದು. ಈ ಏನು ಬಸ್ಸಿನ ಮುಂಭಾಗದ ಗಾಜು ಸಂಪೂರ್ಣವಾಗಿ ಪುಡಿ ಪುಡಿಯಾಗಿ ಬಿದ್ದಿರೋದನ್ನು ಕೂಡ ಗಮನಿಸ್ಬೋದು. ಇನ್ನು ಬಸ್ನ ಒಳಭಾಗಕ್ಕೂ ಕೂಡ ಗಮನಿಸ್ಬೋದು, ಅಲ್ಲೊಂದು ಕಲ್ಲು ಕೂಡ ಇದೆ. ನೀವು ಆ ಒಂದು ಸಿಟಿ ಬಸ್ನಲ್ಲಿ ಜನರು ಕೂಡ ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಈ ಒಂದು ಕಲ್ಲು ಬಸ್ಸಿನ ಮುಂಭಾಗದ ಗಾಜಿಗೆ ಬಿದ್ದು ಹುಡಿ ಹುಡಿಯಾಗಿರುವಂಥದ್ದು. ಸದ್ಯ ಇದರಲ್ಲಿ ಪ್ರಯಾಣಿಕರು ಕೆಲವೇ ಸಂಖ್ಯೆಯಲ್ಲಿ ಇದ್ದರಿಂದ ಯಾರಿಗೂ ಕೂಡ ಅಪಾಯ ಆಗಿಲ್ಲ. ಆದರೆ ಈಗ ಸದ್ಯಕ್ಕೆ ಬಸ್ನ ಮುಂಭಾಗದ ಗಾಜು ಸಂಪೂರ್ಣವಾಗಿ ಪುಡಿಯಾಗಿದೆ. ಸದ್ಯ ಖಾಸಗಿ ಬಸ್ನ ಚಾಲಕ ಮತ್ತು ನಿರ್ವಾಹಕರು ಈ ಬಸ್ನನ್ನು ಇಲ್ಲೇ ನಿಲ್ಲಿಸಿ ಪೊಲೀಸರಿಗೂ ಕೂಡ ದೂರು ನೀಡೋದಕ್ಕೆ ಮುಂದಾಗಿದ್ದಾರೆ. ಒಟ್ಟಿನಲ್ಲಿ ಸದ್ಯ ಮಂಗಳೂರಿನಲ್ಲಿ ನಡೆದಿದ್ದಂಥ ಪ್ರತಿಭಟನೆ ಸದ್ಯ ಮುಗಿದಿದೆ. ಆದರೆ ಪ್ರತಿಭಟನೆ ಮಧ್ಯೆಯಲ್ಲಿ ಒಂದು ಕಲ್ಲು ತೂರಾಟ ಘಟನೆ ಕೂಡ ನಡೆದಿದೆ. ಕ್ಯಾಮ್ರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್, TV9 ಮಂಗಳೂರು. ಬಸ್ ಬಂದಾಗ ಪೊಲೀಸ್ ನಿಲ್ಲಿಸಿದ್ರು, ಮತ್ತೆ ನಿಲ್ಲಿಸಿ ಹೇಳಿದ್ರು ಬನ್ನಿ ಅಂತ, ಮೂವ್ ಮಾಡಿ ಅಂತ. ಅವಾಗ ಎಲ್ಲ ಬಸ್ ಪಾಸ್ ಆಯ್ತು. ಆಮೇಲೆ ನನ್ನ ಬಸ್ ಬರುವಾಗ 4 ಜನ ಬಂದ್ರು ಕಲ್ಲು ಹಿಡ್ಕೊಂಡು, ಹಿಂದೆ ಕಲ್ಲು ಹಿಡ್ಕೊಂಡು ಬಸ್ ಡ್ರೈವರ್ ಮೂವ್ ಮಾಡ್ತಿದ್ದ. ಬಂದಾಗ ಇಲ್ಲಿಗೆ ಕಲ್ಲಿಗೆ ಅಲ್ಲಿ ಹೊಡಿದ್ರು. ಇದ್ದವರೇ. ನಮ್ದು ಗೊತ್ತಿಲ್ಲ, ನಮ್ದು ಟಾರ್ಗೆಟ್ ಮಾಡಿ ಹಾಕಿದ್ರು. ಬೇರೆಲ್ಲ ಗಾಡಿ ಹೋಯ್ತು, ಬಸ್ ನಮ್ದೊಂದು ಬಸ್ಸಿಗೆ ಬಂದಾಗ ಹಾಕಿದ್ರು. ಪ್ಯಾಸೆಂಜರ್ ಇದ್ರು. ಒಂದು ಅಂಗಡಿಸಿಗೆ ಒಳಗೆ ಇದು ಕುಪ್ಪಿಚೂರು ಹೋಗಿದೆ. ಅವರು ಮದ್ದಿಗೆ ಹೋದ್ರು. ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಪೊಲೀಸ್ನವ್ರು ಎಂತ ಹೇಳಿಲ್ಲ, ಗಾಡಿ ಫೋಟೋ ತೆಗೆದು ಹೋದ್ರು. ಇಲ್ಲ ಮಾತಾಡಲಿಲ್ಲ.